ಒಂದು ಲೆವೆಲ್ ಒಳಗೆ ನಾವು ಬೆಳೆದು ಯಾವುದೋ ಒಂದು ಮಟ್ಟಕ್ಕೆ ಒಂದು 40 ವರ್ಷ 45 ವರ್ಷ 50 ನಮ್ಮ ಮಾತು ಕೇಳ್ತಾರೆ. ಆಮೇಲೆ 50 ಯಾರು ನಮ್ಮ ಮಾತು ಕೇಳಲ್ಲ. ಕರೆಕ್ಟು, ಯಾಕೆಂದರೆ ಜನ್ರೇಷನ್ ಬದಲಾವಣೆ ಆಗಿರುತ್ತೆ. ನಮ್ಮ ಥಾಟ್ಸು ಈಗಿನ ಕಾಲಕ್ಕೆ ಹೊಂದ್ಕೊಳ್ಳಲ್ಲ. ಸೊ ನಾವು ಸ್ಲೋಲಿ ನಾವೇ ಉಪಸಂಹಾರ ಮಾಡ್ಕೋಬೇಕು. ನಮಗೆ ಊಟಕ್ಕೆ ತಿಂಡಿಗೆ ಜೀವನ ಮಾಡೋಕ್ಕೆ ಇದುವರೆಗೆ ಲೋಕ ನಮಗೆ ಕೊಟ್ಟಿದೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಮೆತ್ತಿಗೆ ಆಚೆ ಬರಕ್ಕೆ ನೋಡಬೇಕು. ಒಂದು ಲೆವೆಲಲ್ಲಿ ತೊಲಗೆಲ್ಲವ ಮಸಣದ ಕಡೆಗೆ ಮನಸ್ಸು ಬರಡಾದ ತೊಲಗಿ ಮರೆಯಾಗು ಮಂಗುಲಿ ಮಹಾ ತೊಲಗಿ ಮರೆಯಾಗು ತೊಲಗಿ ಮರೆಯಾಗು ಹೋಗೋ ತೊಲಗಿ. ಧೈರ್ಯ ಇದೆಯಾ ನೋಡಿ. ಆತ್ಮತತ್ವ ತಿಳ್ಕೊಂಡಾಗ ಧೈರ್ಯ ಬರುತ್ತೆ. ಆತ್ಮತತ್ವದಲ್ಲಿ ಜಾಸ್ತಿ ನೀವು ಇರಲಿಕ್ಕೆ ಬಯಸಿದಾಗ ಈ ದೇಹಾಭಿಮಾನ ಹೋಗುತ್ತೆ. ದೇಹಾಭಿಮಾನೇ ಘನಿತೆ, ದೇಹಾಭಿಮಾನ ಹೋದಾಗ ವಿಜ್ಞಾತೆ ಪರಮಾತ್ಮನಿ, ಪರಮಾತ್ಮ ತತ್ವವನ್ನು ತಿಳ್ಕೊಂಡಾಗ ಯತ್ರ ಯತ್ರ ಮನೋಯಾತಿ, ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ತತ್ರ ತತ್ರ ಸಮಾಧಯ, ಸಮಾಧಿ, ಮನಸ್ಸು ಸ್ಥಿತಪ್ರಜ್ಞನಾಗಿರುತ್ತೆ. ಯಾವ ಬದಲಾವಣೆಯನ್ನು ಹೊಂದಲ್ಲ, ಯಾವ ಮನೋವಿಕಾರವನ್ನು ಮನಸ್ಸು ಹೊಂದಲ್ಲ. ಯಾಕೆ? ಪರಮಾತ್ಮ ತತ್ವ ಒಳಗಡೆ ಬಂದು ಕೂತ್ಕೊಂಡಿದೆ. ಉದಾಹರಣೆ ಬೇಕಾ? ಶ್ರೀಕೃಷ್ಣ ಜೈಲಲ್ಲಿರುವಾಗಲೂ ಪರಮಾತ್ಮನೇ ಅವನು, ಕಂಸನ ಕೊಂದಾಗಲೂ ಅವನೇ, ಬೃಂದಾವನದಲ್ಲಿದ್ದಾಗಲೂ ಅವನೇ, ಸಂಧಾನಕ್ಕೆ ಹೋದಾಗಲೂ ಅವನೇ, ಜರಾಸಂಧ ಓಡಿಸ್ಕೊಂಡಾದಾಗ ಓಡಿದ್ದು ಅವನೇ. ಹೌದಾ? ಇಂಥದ್ದೊಂದಿಲ್ಲ. ಎಲ್ಲ ರೋಲ್ ಹಿ ಪ್ಲೇಡ್, ಬಟ್ ಹಿ ಪ್ಲೇಡ್ ಸ್ಮೈಲಿಂಗ್ಲಿ. ಕೃಷ್ಣ ಅಳೋದೆಲ್ಲ ನೋಡಿದ್ದೀರಾ? ದುಃಖ ಪಡೋದೆಲ್ಲ ನೋಡಿದ್ದೀರಾ? ಯಾರಿಗೆ ದುಃಖ? ದೇಹಕ್ಕೆ ದುಃಖ, ಮನಸ್ಸಿಗೆ ದುಃಖ, ಆತ್ಮತತ್ವಕ್ಕೆ ದುಃಖ.